ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಇವತ್ತು KSEAB ಅವರ ಕಡೆಯಿಂದ PU2 ಎಕ್ಸಾಮ್ 2ಗೆ ಸಂಬಂಧಪಟ್ಟ ಹಾಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ನೀವು ಅದನ್ನ ನೋಡಬೇಕು ಅಂದ್ರೆ KSEAB ವೆಬ್ಸೈಟ್ಗೆ ಹೋಗಿ. ಸೊ ಆ ಒಂದು ವೆಬ್ಸೈಟ್ ಅಲ್ಲಿ ನೀವು KSEAB.karnataka.gov.in ವೆಬ್ಸೈಟ್ಗೆ ಹೋದ್ಮೇಲೆ PUC ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಬಂದ್ರಿ ಅಂತಂದ್ರೆ ಎಕ್ಸಾಮ್ 2 ರಿಸಲ್ಟ್ ಫಲಿತಾಂಶ ಅಂತ ಕಾಣಿಸ್ತದೆ. ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ ನಂಬರ್ ಹಾಕಿ ಸ್ಟ್ರೀಮ್ ಅನ್ನ ಸೆಲೆಕ್ಟ್ ಮಾಡಿ ವ್ಯೂ ಅಂತ ಕೊಟ್ಟರೆ ರಿಸಲ್ಟ್ ಬರ್ತದೆ. ಇನ್ನು ರಿಸಲ್ಟ್ ಅನ್ನು ನೋಡಿದ ಮೇಲೆ ನಿಮಗೇನಾದ್ರೂ ಸ್ಕ್ಯಾನ್ ಕಾಪಿಯನ್ನು ಅಪ್ಲೈ ಮಾಡಬೇಕು ಅಂತ ಇದ್ರೆ ಸೊ 21ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 22ರಿಂದ 24, ಅದಾದ್ಮೇಲೆ ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂದ್ರೆ 22ರಿಂದ 25ನೇ ತಾರೀಕಿನೊಳಗೆ ಟೈಮ್ ಅನ್ನ ಕೊಟ್ಟಿರುವಂತದ್ದು. ಸೊ ಇದು PU2 ಎಕ್ಸಾಮ್ 2ಗೆ ಸಂಬಂಧಪಟ್ಟ ಹಾಗೆ. ಇನ್ನು ದೊಡ್ಡ ಕ್ವಶನ್ ಎಲ್ಲಾ KCET ಬರೆದಂತ ವಿದ್ಯಾರ್ಥಿಗಳ ತಲೆಯಲ್ಲಿ ಇರೋದಂತಂದ್ರೆ KCET ಎಕ್ಸಾಮ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗಬಹುದು? PU ಬೋರ್ಡ್ ರಿಸಲ್ಟ್ ಬಂತು, CBSE ಬಂದಿದೆ, ICSE ಬಂದಿದೆ, ಅದರ್ ಸ್ಟೇಟ್ ರಿಸಲ್ಟ್ ಬಂದಿದೆ. ಸೊ ದ್ಯಾಟ್ ಇನ್ನು KE ಅವರು ತಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬಹುದು. ಆದ್ರೆ ಅದಕ್ಕೆ ಒಂದೆರಡು ತೊಡಕುಗಳು ಇವೆ, ಸ್ವಲ್ಪ ದಿನ ಟೈಮ್ ತಗೊಳ್ತದ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಮೊದಲನೇದಾಗಿ KE ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವೇನು ಇಲ್ಲಿ ಇತರ ರಾಜ್ಯಗಳ ಮತ್ತು CBSE ICSE ವಿದ್ಯಾರ್ಥಿಗಳ 10+2 ಅಂಕಗಳನ್ನ ಆಡ್ ಮಾಡೋದಕ್ಕೆ ಹೇಳಿದಿರಿ. ಇದಕ್ಕೆ ಒಂದು ಪರ್ಟಿಕ್ಯುಲರ್ ಲಾಸ್ಟ್ ಡೇಟ್ ಅಂತ ಕೊಟ್ಟಿಲ್ಲ. ದಯವಿಟ್ಟು ಅದಕ್ಕೊಂದು ಲಾಸ್ಟ್ ಡೇಟ್ ಅಂತ ಕೊಡಿ. ಎರಡನೇದಾಗಿ ಇನ್ನೂ ಕೂಡ ತೆಲಂಗಾಣ ಅಥವಾ ಕೇರಳ ಅಥವಾ ಮಹಾರಾಷ್ಟ್ರ ಬೋರ್ಡ್, ಸ್ಟೇಟ್ ಬೋರ್ಡ್ ಮಾರ್ಕ್ಸ್ ಗಳನ್ನ ಡಿಜಿಲಾಕರ್ದಲ್ಲಿ ಬಿಡ್ತಾ ಇಲ್ಲ ಅನ್ನೋದು ಸ್ಟೂಡೆಂಟ್ಗಳ ಕಂಪ್ಲೇಂಟ್. ಹಾಗಿದ್ದಾಗ ಅಂತಹ ವಿದ್ಯಾರ್ಥಿಗಳು ತಮಗೆ ಮಾರ್ಕ್ಸ್ ಅನ್ನ ಹೇಗೆ ಸಬ್ಮಿಟ್ ಮಾಡಬೇಕು ಅದರ ಒಂದು ಕ್ಲಾರಿಟಿಯನ್ನ ಕೊಡಿ. ಫಾರ್ ಎಕ್ಸಾಂಪಲ್ ನೋಡಿ, ಕರ್ನಾಟಕ ಬೋರ್ಡ್ ಅವರೇ ಡಿಜಿಲಾಕರ್ದಲ್ಲಿ ತಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಈ ವರ್ಷದಿಂದ ಅಲೋ ಮಾಡ್ತಾ ಇದ್ದಾರೆ. CBSE ICSE ಬಹಳ ವರ್ಷದಿಂದ ಇತ್ತು. ಆದ್ರೆ ಇನ್ನೂ ಕೂಡ ತೆಲಂಗಾಣ ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಕೇರಳ, ನಾನು ವಿದ್ಯಾರ್ಥಿಗಳು ಹೇಳಿರೋದನ್ನ ಹೇಳ್ತಾ ಇದ್ದೀನಿ, ಕೇರಳ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಆಗಿರ್ಬೋದು, ತಮ್ಮ ಸ್ಟೇಟ್ ಬೋರ್ಡಿನ ಮಾರ್ಕ್ಸ್ ಗಳನ್ನ ಬಿಡ್ತಾ ಇಲ್ಲ ಅನ್ನೋದು ಅವ್ರು ಹೇಳ್ತಾ ಇರುವಂತದ್ದು. ದಯವಿಟ್ಟು ಅದಕ್ಕೊಂದು ಕ್ಲಾರಿಟಿಯನ್ನ ಕೊಟ್ಟು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ. ಇಲ್ಲಾಂದ್ರೆ ಮತ್ತೆ ಲಾಸ್ಟ್ ಇಯರ್ ಹಾಗೇನೆ ಬಹಳಷ್ಟು ವಿದ್ಯಾರ್ಥಿಗಳ ರಿಸಲ್ಟ್ ವಿಥೆಲ್ಡ್ ಆಗ್ತದ. ಅದಾದ್ಮೇಲೆ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಆಗಿತ್ತು. KEAಗೆ ಬಂದು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ಅಂತ ಹೇಳಿದ್ರು. ಸೊ KEAಗೆ ನೂರಾರು ವಿದ್ಯಾರ್ಥಿಗಳು ಬಂದು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿದ ಮೇಲೆ ಒಂದು ಲಿಂಕ್ ಅನ್ನು ಕೊಟ್ಟಿದ್ರು. ಅವರು ಲಿಂಕ್ ಅನ್ನು ಕೂಡ ಎಂಟ್ರಿ ಮಾಡೋದಕ್ಕೆ ಹೇಳಿದ್ರು. ಅದು ಆಗದೆ ಇದ್ದಾಗ KEಗೂ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸೊ ಈ ರೀತಿ ಆದ್ಮೇಲೆ ಸುಮಾರು ವಿದ್ಯಾರ್ಥಿಗಳ ಒಂದು ರ್ಯಾಂಕ್ ಇನ್ ಬಿಟ್ವೀನ್, ಅಂದ್ರೆ ಸ್ಪಾಟ್ ರ್ಯಾಂಕ್ ಅಂತ ನಾವೇನು ಕರೀತೀವಿ, ಆ ರೀತಿ ಅನೌನ್ಸ್ ಆಗಿತ್ತು. ಸೊ ಆ ರೀತಿ ಅನೌನ್ಸ್ ಆಗ್ಬಿಟ್ರೆ ಉಳಿದಂತ ವಿದ್ಯಾರ್ಥಿಗಳಿಗೂ ತಮ್ಮ ಪೊಸಿಷನ್ ಎಕ್ಸಾಕ್ಟ್ಲಿ ಎಲ್ಲಿದೆ ಅನ್ನೋದರ ಕನ್ಫ್ಯೂಷನ್ ಇರ್ತದೆ. ಆ ಕಾರಣಕ್ಕೆ KE ಅವರು ಮೊದಲೇನೆ ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಬೋರ್ಡ್ ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನ ತಗೊಂಡು KCET ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲಿ. ಇನ್ನು ಮೂರನೇದಾಗಿ KE ಅವರು ಕ್ಲಾರಿಟಿಯನ್ನ ಕೊಡಬೇಕು ಯಾವುದರ ಬಗ್ಗೆ ಅಂತ ಅಂದ್ರೆ, ಈಗ ರಿವ್ಯಾಲ್ಯೂಯೇಷನ್ಗೆ ಯಾರಾದ್ರೂ ಎಕ್ಸಾಮ್ 2 ವಿದ್ಯಾರ್ಥಿಗಳು ನನಗೆ ಸಮಾಧಾನ ಆಗಿಲ್ಲ ಅಂತ ಹಾಕಿದ್ರೆ ರಿವ್ಯಾಲ್ಯೂಯೇಷನ್ ಎಕ್ಸಾಮ್ ಬರೋವರೆಗೆ ಕಾಯ್ತೀರಾ ಅಥವಾ ರಿಸಲ್ಟ್ ಅನ್ನು ಅಷ್ಟರೊಳಗಿನ ಅನೌನ್ಸ್ ಮಾಡ್ತೀರಾ? ಫೈನ್, ಅಷ್ಟರೊಳಗೆ ನೀವು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರೆ ಈಗ ಯಾರೋ ಒಬ್ಬ ವಿದ್ಯಾರ್ಥಿಗೆ ಟೀಚರ್ ಮಿಸ್ಟೇಕ್ ಇಂದಾಗಿ, ವ್ಯಾಲ್ಯೂಯೇಷನ್ ಮಿಸ್ಟೇಕ್ ಇಂದಾಗಿ ಸ್ವಲ್ಪ ಡಿಫರೆನ್ಸ್ ಇನ್ ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ 15 ಮಾರ್ಕ್ಸ್ ರಿವ್ಯಾಲ್ಯೂಯೇಷನ್ ಅಲ್ಲಿ ಆಯ್ತು ಅಂತ ಇಟ್ಕೊಳ್ಳಿ ಎಕ್ಸಾಮ್ 2ದು. ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದ್ರೆ, ಅವರು KEAಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರಿಗೆ ಮೊದಲು ಸಿಕ್ಕಂತ KCET ರ್ಯಾಂಕ್ ಅನ್ನ ಡಿಲೀಟ್ ಮಾಡಿಬಿಟ್ಟು ಬೇರೆ ಸ್ಪಾಟ್ ರ್ಯಾಂಕ್ ಅನ್ನ ಕೊಡಬಹುದಾ? ಸೊ ಇದರ ಬಗ್ಗೆನೂ ದಯವಿಟ್ಟು ಕ್ಲಾರಿಟಿ ಕೊಡಿ. ಯಾಕೆ ಅಂತಂದ್ರೆ ಯಾವ ಒಬ್ಬ ವಿದ್ಯಾರ್ಥಿಗೂ ಈ ಒಂದು ನಿಟ್ಟಿನಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅಥವಾ ಕ್ಲಾರಿಟಿ ಸಿಗ್ಲಿಲ್ಲ ಅಂತಂದ್ರೆ ಪಾಪ ವಿದ್ಯಾರ್ಥಿ ಏನ್ ಮಾಡ್ಬೇಕು? ಎಕ್ಸಾಮ್ 2 ನಾನು ರಿವ್ಯಾಲ್ಯೂಯೇಷನ್ ಹಾಕ್ತೀನಿ, ಏನೋ ಮಿಸ್ಟೇಕ್ ಆಗಿದೆ, ಸೊ 36 ಹಾಕ್ಬಿಟ್ಟಿದ್ದಾರೆ, ಮುಂದೆ ಏನಾದ್ರು 62 ಆಯ್ತು ಅಂತ 63 ಆಯ್ತು ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು? ಯಾಕಂದ್ರೆ KCET ಮಾರ್ಕ್ಸ್ಗೆ ಬೋರ್ಡ್, KCET ರ್ಯಾಂಕಿಗೆ ಬೋರ್ಡ್ ಮಾರ್ಕ್ಸ್ ಅನ್ನು ತಗೊಳ್ತಾ ಇರುವಾಗ ಸೊ ಬೋರ್ಡ್ ಮಾರ್ಕ್ಸ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದ್ರೆ ಏನ್ ಮಾಡೋದು ಅದರ ಕ್ಲಾರಿಟಿಯನ್ನ ಕೊಡಿ. ನೀವು ಈಗ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಕೂಡ ರಿವ್ಯಾಲ್ಯೂಯೇಷನ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಆಯ್ತು ಅಂದ್ರೆ ಬಂದು
ಕೆಇಎಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಿಮಗೆ ಸ್ಪಾಟ್ ರ್ಯಾಂಕ್ ಅನ್ನ ಕೊಡ್ತೀನಿ ಅಂತನಾದ್ರೂ ಹೇಳಿ. ಸೊ ಇದು ಒಂದು. ಇನ್ನು CBSE ಎಕ್ಸಾಮಿನಲ್ಲಿ ಬಹಳ ಈ ಒಂದು OMR ಆನ್ಲೈನ್ ಮಾರ್ಕ್ ಸ್ಕ್ರೀನ್ ಮಾರ್ಕ್ಸ್ ಅನ್ನು ಏನು ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇರುವಂತದ್ದು. ಆನ್ಲೈನ್ ಮಾರ್ಕಿಂಗ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಈ ವರ್ಷ ದಾಖಲೆಯ ಮಟ್ಟದಲ್ಲಿ ರಿವ್ಯಾಲ್ಯೂಯೇಷನ್ ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೊಳ್ತಾ ಇದ್ದಾರೆ, ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡೋರಿದ್ದಾರೆ. ಹೀಗಾದಾಗ CBSE ಅವರ ಒಂದು ರಿವ್ಯಾಲ್ಯೂಯೇಷನ್ ಮಾರ್ಕ್ಸ್ ಬರೋವರೆಗೆ ವೇಟ್ ಮಾಡಬಹುದು. ಹಾಗಾದ್ರೆ ಕೆಇ ಅವರು ಅದರ ಕ್ಲಾರಿಟಿಯನ್ನು ಕೂಡ ಕೊಡಿ. ಯಾಕಂದ್ರೆ ಈ ವರ್ಷ CBSE ರಿಸಲ್ಟ್ ಅಲ್ಲಿ ಬಹಳಷ್ಟು ಈ ರೀತಿ ತೊಂದರೆಗಳು ಇರೋದಕ್ಕೆ, ಸೊ ಇದರ ಕ್ಲಾರಿಟಿಯನ್ನು ಕೆಇ ಅವರು ಕೊಟ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಈಸಿ ಆಗ್ತದೆ. ಅಟ್ ಲೀಸ್ಟ್ ನಾವು ರಿಸಲ್ಟ್ ಅನ್ನು ಹೀಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಯಾರಿಗೆ ರಿವ್ಯಾಲ್ಯೂಯೇಷನ್ ಅಲ್ಲಿ ಮಾರ್ಕ್ಸ್ ಬರ್ತದ, ಕೌನ್ಸಿಲಿಂಗ್ ಮುಗಿಯೋಕ್ಕಿಂತ ಮುಂಚೆ ಬಂತು ಅಂದ್ರೆ ಅವರಿಗೆ ಸ್ಪಾಟ್ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತೀವಿ, ಬಂದು ಕೆಇಎಗೆ ರಿಸಲ್ಟ್ ಅನ್ನ ಸಬ್ಮಿಟ್ ಮಾಡಿ ಅಂತನಾದ್ರೂ ಹೇಳ್ಬಹುದು. ಸೊ ಅದರ ಒಂದು ಕ್ಲಾರಿಟಿಯನ್ನ ಕೊಡಿ. ನಾಲ್ಕನೇದಾಗಿ ಕೆಇ ಅವರ ರಿಸಲ್ಟ್ ಇನ್ನೊಂದು 2-3 ದಿವಸದಲ್ಲಿ ಬರಬಹುದು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಅದು ಕೂಡ ಬರುವಂತ ಸಾಧ್ಯತೆಗಳು ಕಡಿಮೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂದ್ರೆ, ಕೆಇ ಅವರು 23ನೇ ತಾರೀಕಿಗೆ KCET-ಗೋಸ್ಕರ ಯಾರ್ಯಾರು ಕನ್ನಡ ಎಕ್ಸಾಮ್ ಅನ್ನ ಮೊನ್ನೆ ಮಿಸ್ ಮಾಡ್ಕೊಂಡಿದ್ರು ಅಂಥವರಿಗೆ ಅಡ್ಮಿಟ್ ಕಾರ್ಡ್ ಅನ್ನ ಕಳುಹಿಸಿ 23ಗೆ ಮಲ್ಲೇಶ್ವರಂ ಹತ್ರ ಇರುವಂತ ಗೌರ್ಮೆಂಟ್ PU ಕಾಲೇಜಲ್ಲಿ ಕನ್ನಡ ಎಕ್ಸಾಮ್ ಅನ್ನ ಬರೆಸ್ತಾ ಇದ್ದಾರೆ. ಎಸ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳೇ, ಅದರ ಬಗ್ಗೆ ಇಲ್ಲೆಲ್ಲೂ ಕೂಡ ನೋಟಿಫಿಕೇಶನ್ ಕೊಟ್ಟಿಲ್ಲ. ಬಟ್ ನನಗೆ ಒಬ್ಬ ವಿದ್ಯಾರ್ಥಿಯ ಕಡೆಯಿಂದ ಗೊತ್ತಾಗಿದ್ದೇನಂತಂದ್ರೆ, ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಸ್ಕ್ರೀನ್ ಶಾಟ್ ಅನ್ನು ನೋಡ್ಕೊಂಡು ಬನ್ನಿ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡಿದ್ರೆ, ಸೊ ನೋಡಿ 23 ಮೇ ಅಂದ್ರೆ 23rd ನಾಡಿದ್ದು ಸ್ಯಾಟರ್ಡೆ 10:30 11:30ವರೆಗೆ ಕನ್ನಡ ಎಕ್ಸಾಮ್ ಅನ್ನ ಗೌರ್ಮೆಂಟ್ PU ಕಾಲೇಜ್ 18 ಕ್ರಾಸ್ ಮಲ್ಲೇಶ್ವರಂ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೋಟಿಫಿಕೇಶನ್ ಅನ್ನ ಕೆಇ ಅವರು ಎಲ್ಲೂ ಕೂಡ ಅಫಿಷಿಯಲಿ ಕೊಟ್ಟಿಲ್ಲ. ಬಟ್ ಯಾರು ಎಬ್ಸೆಂಟ್ ಇದ್ರು ಅಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ಅವರಿಗೇನೆ ಪರ್ಸನಲಿ ಇವರೇ ಹಾಲ್ ಟಿಕೆಟ್ ಅನ್ನ ಕಳಿಸಿದ್ದಾರೆ. ಕೆಇ ಅವರೇ ಹಾಲ್ ಟಿಕೆಟ್ ಅನ್ನ ಕಳಿಸ್ಬಿಟ್ಟು ಎಕ್ಸಾಮಿಗೆ ಬರುವಂತೆ ಆದೇಶವನ್ನ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ 23ನೇ ತಾರೀಕು ಅದು ಎಕ್ಸಾಮ್ ಆಗ್ತದ ಅಂತ ಅಂದ್ರೆ 24ನೇ ತಾರೀಕಿನವರೆಗಂತೂ ರಿಸಲ್ಟ್ ಬರುವಂತ ಸಾಧ್ಯತೆಗಳು ಇಲ್ಲ, ಮಂಡೇವರೆಗೆ. ಬಟ್ ನಾನು ಹೇಳೋದು ಈ KCET ರಿಸಲ್ಟ್ ಮಂಡೆಯನ್ನು ದಾಟಿ ಮುಂದಕ್ಕೆ ಹೋಗೋ ಚಾನ್ಸಸ್ ಇದೆ. ಯಾಕೆ ಅಂದ್ರೆ, ಸೊ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಹಿರಿಯೂರಲ್ಲಿ ಆದಂತಹ ಘಟನೆ ನಿಮಗೆಲ್ಲ ಗೊತ್ತೇ ಇದೆ. ಪೇಪರ್ ಅನ್ನ ಬಹಳ ಈಸಿ ಕೊಟ್ಟಿರೋ ಕಾರಣಕ್ಕೆ 74 ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಅನ್ನ ತೆಗೆದುಕೊಂಡಿದ್ರು. ಸೊ 190 ವಿದ್ಯಾರ್ಥಿಗಳು 196 ಮಾರ್ಕ್ಸ್ ಗಳನ್ನ ತೆಗೆದುಕೊಂಡಿದ್ರು. ಈ ಬಗ್ಗೆ ರಾಜ್ಯದಲ್ಲೆಲ್ಲ ವಿಷಯ ಹಬ್ಬಿ, ಸೊ ಬೇರೆ ಬೇರೆ ಸಂಘಟನೆಗಳ ಕಡೆಯಿಂದ ಮತ್ತೆ ಬೇರೆ ಬೇರೆ ಪಾಲಕರ ಕಡೆಯಿಂದ ಒತ್ತಡ ಬಂದಿರೋ ಕಾರಣದಿಂದ ನಾನು ಇವತ್ತು ಹಿರಿಯೂರಿನ ಒಬ್ಬ ಲೆಕ್ಚರರಿಗೆ ಕಾಲ್ ಮಾಡಿದಾಗ ಅವರು ಹೇಳಿದ್ದಿಷ್ಟೇ, ಸೊ ಎಕ್ಸಾಮ್ ಅನ್ನ ಮಾಡೋದಂತೂ ಕನ್ಫರ್ಮ್ ಸರ್, ಕನ್ಫರ್ಮ್ ಆಗಿದೆ, ಆದ್ರೆ ಯಾವಾಗ ಅನ್ನೋ ಡೇಟ್ ಅನ್ನ ಇನ್ನೂ ಫಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಹಿರಿಯೂರಲ್ಲಿ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನ ಒಂದು ಎಕ್ಸಾಮ್ ನಡೆಯೋದಂತೂ ಹೌದು ಹಿರಿಯೂರಿನ ವಿದ್ಯಾರ್ಥಿಗಳಿಗೆ, ಅಂದ್ರೆ ಹಿರಿಯೂರಿನ ಎಕ್ಸಾಮ್ ಸೆಂಟರ್ ಬರೆದಂತ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಹಾಗಾಗ್ತದ ಅಂದಾಗ ಅವರು ಅಟ್ ಲೀಸ್ಟ್ ಒಂದು 2 days ಮುಂಚೆ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕ್ ಅನ್ನ ಕೊಡಬೇಕು, ಪ್ಲಸ್ ಎಕ್ಸಾಮ್ ಯಾವಾಗ ಅನ್ನೋದನ್ನ ಅನೌನ್ಸ್ ಮಾಡಬೇಕು. ಈಗ ಈ ಸಂಡೇ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿ ನಾಳೆ ಶುಕ್ರವಾರ ಹೇಳಿದ್ರೆ ವಿದ್ಯಾರ್ಥಿಗಳು ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲೆಲ್ಲೂ ದೂರ ಮತ್ತೆ ಕೋಚಿಂಗಿಗೆ ಹೋಗಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೂ, ಅಥವಾ ಬೆಂಗಳೂರಿದ್ರೆ ಈಸಿಲಿ ಬಂದ್ಬಿಡ್ಬೋದು, ಆದ್ರೆ ಮಂಗಳೂರಿಗೂ ಹೋಗ್ಬಿಟ್ಟಿದ್ದಾರೆ. ಒಂದ್ ದಿವಸ ಟ್ರಾವೆಲ್ ಮಾಡೋದಕ್ಕೆ ಬೇಕಾಗ್ತದೆ. ಈ ಎಲ್ಲ ಕಾರಣಕ್ಕೆ ಸಂಡೇ ಮಾಡ್ತೀನಿ ಅಂದ್ರೆ ಅಟ್ ಲೀಸ್ಟ್ ನಾಳೆ ಬೆಳಗ್ಗೆ ಆದ್ರೂ ಅನೌನ್ಸ್ ಮಾಡಬೇಕು. ಸೊ ಅಟ್ ಲೀಸ್ಟ್ ಸಂಡೇ ಆಗ್ಲಿಲ್ಲ ಮಂಡೇ ಟ್ಯೂಸ್ಡೇ ಮಾಡ್ತೀನಿ ಅಂತ ಅಂದ್ರೂ ಕೂಡ ಅಟ್ ಲೀಸ್ಟ್ ಒಂದು 2-3 days ಮುಂಚೆನಾದ್ರೂ ಅನೌನ್ಸ್ ಮಾಡ್ಬೇಕಾಗ್ತದೆ. ಇನ್ನೂವರೆಗೆ ಅವ್ರು ಮಾಡಿಲ್ಲ ಅನ್ನೋದನ್ನ ನೋಡಿದ್ರೆ, ಸೊ ನನಗನ್ಸೋ ಪ್ರಕಾರ 24-25ಕ್ಕೆ ಎಕ್ಸಾಮ್ ಮಾಡಿದ್ರೂ ಕೂಡ ಅದಾದ್ಮೇಲೆ ಮತ್ತೆ ಒಂದು 2-3 ದಿನ ಅಂತೂ ಕೆಇ ಅವರಿಗೆ ಬೇಕಾಗಬಹುದು. ಆ ಕಾರಣಕ್ಕೆ ನನ್ನ ಒಂದು ಅಂದಾಜಿನ ಪ್ರಕಾರ 24 ಸೋಮವಾರ ಕೂಡ ಎಕ್ಸಾಮಿನೇಷನ್ ರಿಸಲ್ಟ್, ಸಂಡೇ 24th ಸಂಡೇ ರಿಸಲ್ಟ್ ಬರುವಂತ ಚಾನ್ಸಸ್ ನನಗೇನು ಕಾಣಿಸ್ತಾ ಇಲ್ಲ.
ಇನ್ನು 25 ಅಥವಾ 26, ಸೊ ಹಿರಿಯೂರಿನ ಎಕ್ಸಾಮಿನೇಷನ್ ಏನಾದ್ರು ಸಂಡೇ ಅಥವಾ ಮಂಡೇ ನಡೆದ್ರೆ, ಸೊ ಅದಾದ್ಮೇಲೆ 2 ದಿನ ಅಂದ್ರೆ 27, 28ರ ಹಾಗೆ ರಿಸಲ್ಟ್ ಬರಬಹುದು ಅಂತ ಅನಿಸ್ತದ. ಬಟ್ ಇದು ಇವೆಲ್ಲ ಪ್ರೊಸೀಜರ್ಗಳು ಮತ್ತೆ ಮುಂದೆ ಹೋಗ್ತಾ ಹೋದ್ರೆ, ಆಕ್ಚುಲಿ ಈ ಕನ್ನಡ ಎಕ್ಸಾಮ್ ಮಾರ್ಕ್ಸ್ ಅನ್ನ ಆಲ್ರೆಡಿ ಎಕ್ಸಾಮ್ ಮುಗಿದು 4 ದಿವಸಕ್ಕೇನೆ ಲಾಸ್ಟ್ ಇಯರ್ ಅನೌನ್ಸ್ ಮಾಡಿದ್ರು. ಬಟ್ ಈ ವರ್ಷ ಇದುವರೆಗೂ ಅನೌನ್ಸ್ ಮಾಡಿಲ್ಲ. ಸೊ ಮಾರ್ಕ್ಸ್ ಎಂಟ್ರಿ ಬಗ್ಗೆ ಕ್ಲಾರಿಟಿ ಇಲ್ಲ ವಿದ್ಯಾರ್ಥಿಗಳಿಗೆ. ಸೊ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಏನ್ ಮಾಡಬೇಕು ಅನ್ನೋದು. ಇನ್ನು ಹಿರಿಯೂರಿನ ಎಕ್ಸಾಮಿನ ರೀ ಎಕ್ಸಾಮ್ ಬಗ್ಗೆನೂ ಕ್ಲಾರಿಟಿ ಇಲ್ಲ, ಯಾವಾಗ ಮಾಡ್ಬೋದು ಅಂತ ಹೇಳಿ. ಈ ಎಲ್ಲ ಕಾರಣಕ್ಕೆ ಸೊ ಈ ಮಂತ್ ಎಂಡ್ 29, 30, 31 ತನಕ ಹೋದ್ರೂ ಕೂಡ ರಿಸಲ್ಟು ಯಾವುದೇ ಅನುಮಾನ, ಯಾವುದೇ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಒಟ್ನಲ್ಲಿ PU2 ರಿಸಲ್ಟ್, ಎಕ್ಸಾಮ್ 2 ರಿಸಲ್ಟ್ ಬಂದಿದೆ, ನೋಡ್ಕೊಳ್ಳಿ. ಬಟ್ KE ಅವರಿಗೆ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ವಿದ್ಯಾರ್ಥಿಗಳಿಗೆ ಕ್ಲಾರಿಟಿಯನ್ನ ಕೊಡಿ. ಅವರು CBSE ಆಗಿರ್ಬೋದು ಅಥವಾ ಎಕ್ಸಾಮ್ 2 ಬರೆದಂತ ವಿದ್ಯಾರ್ಥಿಗಳಾಗಿರ್ಬೋದು, ಸೊ ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡಿದ್ರೆ ಅದರಲ್ಲಿ ಮಾರ್ಕ್ಸ್ ಜಾಸ್ತಿ ಬಂದ್ರೆ ಏನ್ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿಯನ್ನ ಕೊಟ್ಟು, ಮತ್ತೆ ಮಾರ್ಕ್ಸ್ ಸೆಂಟ್ರಿಗೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟು ತಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.